ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಗ್ಯಾಪ್ ತಗೊಂಡು ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಡೆಲಿವರಿಗೂ ಮುಂಚಿನ ದಿನ ಮಾಡ್ಕೊಂಡಿದ್ದಂತಹ ವಿಡಿಯೋ. ಬಟ್ ತುಂಬಾ ಟೈಮ್ ಆಯಿತು ಆಫ್ಟರ್ ಡೆಲಿವರಿ ನನಗೆ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾನೆ ಇದ್ರಿ, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ. ಸೊ ಡೆಲಿವರಿ ಆಯಿತಾ ಸಿಸ್ಟರ್, ಯಾವ ಪಾಪು ಆಯಿತು, ನಾರ್ಮಲ್ ಆಯಿತಾ, ಸಿ ಸೆಕ್ಷನ್ ಆಯಿತಾ, ಪಾಪು ಎಷ್ಟು ವೆಯ್ಟ್ ಇತ್ತು ಅಂತ ತುಂಬ ಅಂದರೆ ತುಂಬಾ ಕ್ವಶನ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇದಕ್ಕೆ ಕಂಪ್ಲೀಟ್ ಉತ್ತರನ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋನ ಮಾಡಿದ ದಿನ ಯಾವುದಪ್ಪ ಅಂತ ಅಂದರೆ ಶನಿವಾರ. ಅವತ್ತು ಹಾಸ್ಪಿಟಲ್ ಚೆಕಪ್ಗೆ ಅಂತ ನಾವು ಹೋಗಿದ್ದು ಜಸ್ಟ್ ಅಷ್ಟೇನೆ. ಆ್ಯಂಡ್ ಪೆಕ್ಕುಮ್ಮಗೂ ಕೂಡ ಅವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದ್ದಿದ್ದರಿಂದ ಸ್ಕೂಲ್ ಆಫ್ ಇತ್ತಲ್ಲ. ಸೊ ಹಾಗಾಗಿ ಅವಳನ್ನೂ ಕರ್ಕೊಂಡು ನಾನು ಮತ್ತು ರೂಪತ್ತೆ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಕಾರಲ್ಲಿ ಹೋದ್ವಿ. ಜಸ್ಟ್ ನನಗೆ ಶುಕ್ರವಾರ ನೈಟಿಂದನೇ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇತ್ತು ಕಿಬ್ಬೊಟ್ಟೆ ಹತ್ರ. ಸೊ ಹಾಗಾಗಿ ಒನ್ಸ್ ತೋರಿಸ್ಕೊಂಬಂದ್ಬಿಡೋಣ, ತುಂಬಾ ಬಿಟ್ಟು ನೋವು ಬರ್ತಿದೆಯಲ್ಲ. ಲಾಸ್ಟ್ ಡೆಲಿವರಿಲೂ ನನಗೆ ನೀರು ಹೋಗೋದು ಅಥವಾ ಡೆಲಿವರಿ ಪೇಯ್ನ್ ಬರೋದಿದೆಲ್ಲ ಆಗಿರಲಿಲ್ಲ. ಒಂದ್ಸತಿ ತೋರಿಸ್ಕೊಂಡು ಬಂದ್ಬಿಡೋಣ ಜಸ್ಟ್ ಅಂತ ಚೆಕಪ್ಗೆ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಹೋದಾಗ ಗೊತ್ತಾಯಿತು ನಮಗೆ, ಅದು ಇಮಿಡಿಯೇಟ್ ಸ್ಕ್ಯಾನ್ ಮಾಡ್ತಾರಲ್ಲ ಗೈನಕಾಲಜಿಸ್ಟ್ ಡಿಪಾರ್ಟ್ಮೆಂಟಲ್ಲೇ, ಅಲ್ಲಿ ಗೊತ್ತಾಯಿತು ನೀರು ತುಂಬ ಕಮ್ಮಿ ಇದೆ. ಮಿನಿಮಮ್ 8 or 9 ಇರಬೇಕು ನೀರು. ಬಟ್ ನಿಮಗೆ 6 ಬಂದಿದೆ, ನೀರೇನಾದರೂ ಹೋಯ್ತಾ ಅಂತ ಕೇಳಿದ್ರು. ನನಗೆ ವಾಟರ್ ಬ್ರೋಕ್ ಆಗಿರಲಿಲ್ಲ ನಾನು ಹೇಳೋದಕ್ಕೆ. ಸೊ ನೀರು ತುಂಬಾ ಕಮ್ಮಿ ಇದೆ, ಫಸ್ಟ್ ನೀವು ಇಮಿಡಿಯೇಟ್ ಅಡ್ಮಿಷನ್ ತಗೊಳ್ಳಿ, ಅಡ್ಮಿಟ್ ಆಗಲೇಬೇಕು ಅಂತ ಅಂದ್ಬಿಟ್ಟು ನನಗೆ ನೋಡ್ತಿದ್ದಂತಹ ಡಾಕ್ಟರ್ ಹೇಳಿದ್ರು, ದಿವ್ಯಾ ಮ್ಯಾಮು. ಆ್ಯಂಡ್ ಡಾಕ್ಟರ್ ಸ್ವಲ್ಪ ಹೊತ್ತಿಗೂ ಮುಂಚೆ ನೀರು ಹೋಗಿದೆ ಅಂತ ಹೇಳೋದಕ್ಕೂ ಮುಂಚೆ ನನಗೆ ಸರ್ವಿಕಲ್ ಚೆಕಪ್ ಮಾಡಿ ನೋಡಿದಾಗ 2 ಸೆಂಟಿಮೀಟರ್ ಅಂದರೆ 2 ಬೆರಳು ಅಷ್ಟೇ ಜಾಗ ಓಪನ್ ಆಗಿರೋದು. ಸೊ ಇನ್ನು ಡೆಲಿವರಿ ಟೈಮ್ ಬಂದಿಲ್ಲ, ಬೆಟರ್ ನೀವು ನೀರು ಇಲ್ಲದೇ ಇರೋ ಕಾರಣ ಇಮಿಡಿಯೇಟಾಗಿ ಅಡ್ಮಿಷನ್ ಆಗಲೇಬೇಕು ಅಂತ ಹೇಳಿದರು. ಸೊ ನಾವು ಕೂಡ ಅಡ್ಮಿಷನ್ನ ತಗೊಂಡ್ವಿ, ಫೈಲ್ಗೆಲ್ಲ ಸೈನ್ ಮಾಡಿಬಿಟ್ಟು ಫಸ್ಟು ಅಡ್ಮಿಷನ್ ಆಗಿಬಿಟ್ಟು ಮಿಕ್ಕಿದೆಲ್ಲ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ. ನಾವು ಜಸ್ಟ್ ಚೆಕಪ್ಗೆ ಹೋಗಿರೋದ್ರಿಂದ ನಾನು ಈ ಮುಂಚೆ ವಿಡಿಯೋದಲ್ಲಿ ಡೆಲಿವರಿ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಟಿದ್ನಲ್ಲ, ಆ ಪ್ಯಾಕೇಜಿಂಗ್ ಬ್ಯಾಗ್ಸ್ ಎಲ್ಲ ತೊಗೊಂಡು ಹೋಗಿರಲಿಲ್ಲ. ನಾರ್ಮಲ್ ವಿಸಿಟಿಂಗ್ ಅಲ್ವಾ ಅಂದ್ಬಿಟ್ಟು ಹಾಗೆ ಹೋಗಿದ್ವಿ. ಆ್ಯಂಡ್ ಇಷ್ಟು ದಿವಸ 9 ತಿಂಗಳು ಕಾಯ್ದಿದ್ದೀನಿ ಪಾಪಗೋಸ್ಕರ, ಪಾಪ ಬರಲಿ ಅಂತ ಅಂದ್ಬಿಟ್ಟು. ಸಡನ್ಲಿ ಅವರು ಅಡ್ಮಿಷನ್ ಆಗಬೇಕು, ನೋಡೋಣ ಡೆಲಿವರಿ ಮಾಡ್ಸೋಕ್ಕಾದ್ರೆ ಮಾಡಿಸೋಣ, ಅದರ್ವೈಸ್ ನಾವು ಭಾನುವಾರ ಡೆಲಿವರಿ ಮಾಡಿಸೋಣ, ಪೇಯ್ನ್ ಬಂತು ಅಂದರೆ ಮಾಡಿಸೋಣ, ಇಲ್ಲ ಅಂತ ಅಂದರೆ ಭಾನುವಾರ ಮಾಡಿಸಿದ್ರೆ ಆಯಿತು ಸಿ ಸೆಕ್ಷನ್ ಅಂತ ಹೇಳಿದ್ರಲ್ಲ. ಸಖತ್ತು ಭಯ ಸ್ಟಾರ್ಟ್ ಆಯಿತು ನನಗಂತೂ. ಅವರು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಂತ ಹೇಳೋ ಅಷ್ಟರಲ್ಲೇ ನಾನು ಹೇಳ್ಬಿಟ್ಟಿದ್ದೆ, ನನಗೆ ನಾರ್ಮಲ್ ಡೆಲಿವರಿ ಬೇಡ, ನನಗೆ ಸಿ ಸೆಕ್ಷನ್ ಮಾಡಿಬಿಡಿ, ತುಂಬ ಪೇಯ್ನ್ ಆಗ್ತಾಯಿದೆ, ನೆನ್ನೆ ನೈಟಿಂದ ನೋವು ಬರ್ತಾನೆ ಇದೆ, ಸೊ ಜಾಸ್ತಿ ಪೇಯ್ನ್ ಆಗುತ್ತೆ ಅಂತ ಹೇಳ್ತಿದ್ದೆ. ಸೊ ಅವರು ನೋಡೋಣ ಅಮ್ಮ, ಒನ್ಸ್ ನಾವು ಮೆಡಿಸಿನ್ ಇಡ್ತೀವಿ, ಇನ್ ಕೇಸ್ ನಾರ್ಮಲ್ ಡೆಲಿವರಿಗೆ ಅದು ಜಾಗ ಕೋಪ್ರೇಟ್ ಮಾಡ್ತು ಅಂದರೆ ನಾರ್ಮಲ್ಲೇ ಆಗುತ್ತೆ, ಇಲ್ಲಾಂದರೆ ಸಿ ಸೆಕ್ಷನ್ ಆಗುತ್ತೆ ಅಂದರು. ಸೊ ಹಾಸ್ಪಿಟಲಲ್ಲಿ ನಾರ್ಮಲ್ ಆಗೋಂಗಿದ್ರು ನಾವು ಸಿ ಸೆಕ್ಷನ್ ಮಾಡಿ ಅಂದರೆ ಅವರು ಮಾಡಲ್ಲ. ಸೊ ಹಾಗಾಗಿ ನಮ್ಮ ರೂಪತೆ ನನಗೆ ಕನ್ವಿನ್ಸ್ ಮಾಡ್ತು, ಒಂದು 10 ನಿಮಿಷದ ನೋವಿಗೆ ಲೈಫ್ ಲಾಂಗ್ ಸಿ ಸೆಕ್ಷನ್ ಮಾಡಿಸ್ಕೊಂಡು ತುಂಬ ನೋವು ಪಡಬೇಕಾಗತ್ತೆ, ಬೆಟರ್ ನೀನು ನಾರ್ಮಲ್ ಡೆಲಿವರಿಗೆ ಓಕೆ ಅಂತ ಬರೆದ್ಬಿಟ್ಟು ಸೈನ್ ಮಾಡಿಕೊಡು ನೋಡೋಣ ಅಂತ. ಸೊ ನಾನು ನನ್ನ ಹಸ್ಬೆಂಡು ಎಲ್ಲರದು ಸೈನ್ ತಗೋತಾರೆ ಆಲ್ಮೋಸ್ಟ್, ಮತ್ತು ನಮ್ಮ ಅಟೆಂಡರ್ಸ್ದು ಕೂಡ ತಗೋತಾರೆ. ಸೊ ಎಲ್ಲ ಮುಗಿಸ್ಕೊಂಡು ನಾನು ಲೇಬರ್ ರೂಮ್ಗೆ ಅಡ್ಮಿಷನ್ ಆಗಬೇಕಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿಗೆ ಹೋದರೆ ನನಗೆ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕು. ಈ ಹಾಸ್ಪಿಟಲಲ್ಲಿ ಏನಪ್ಪ ಅಂತಂದರೆ ಡ್ಯೂರಿಂಗ್ ಡೆಲಿವರಿ ಟೈಮಲ್ಲೂ ಕೂಡ ನಮ್ಮ ಅಟೆಂಡರ್ಸ್ ಯಾರಾದರೂ ಒಬ್ಬರು ಲೇಡಿ ಅಟೆಂಡರ್ಸ್ ನಮ್ಮ ಪಕ್ಕನೇ ಇರ್ಬೋದು. ನಾರ್ಮಲ್ ಡೆಲಿವರಿಗೆ ಸಿ ಸೆಕ್ಷನ್ಗೆ ನನಗೆ ಗೊತ್ತಿಲ್ಲ, ಜೆಂಟ್ಸು ಅಥವಾ ಚಿಕ್ಕ ಮಕ್ಕಳು ಇವ್ರು ಯಾರನ್ನೂ ಅಲೋ ಮಾಡಲ್ಲ. ಒಂದು ಪೇಷಂಟ್ಗೆ ಒಂದು ಲೇಡಿ ಅಟೆಂಡರ್ನ ಅಲೋ ಮಾಡ್ತಾರೆ. ಸೊ ನನಗೆ ರೂಪತ್ತೆ ಇರ್ತೀನಿ ಜೊತೆಲಿ ಅಂತ ಫಸ್ಟಿಂದನೂ ಹೇಳ್ತಾನೆ ಇದ್ರು. ಆ್ಯಂಡ್ ಅವ್ರು ಇರ್ತಿದ್ರು ಜೊತೆಲಿ, ನನ್ನ ಈ ಪರಿಸ್ಥಿತಿಲಿ ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ. ಸೊ ಸ್ವಲ್ಪ ಧೈರ್ಯ ಇತ್ತು, ಯಾರಾದರೂ ಒಬ್ರು ಜೊತೆಗಿದ್ರೆ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ತುಂಬ ಧೈರ್ಯ ಇರುತ್ತಲ್ವ. ಸೊ ಹಂಗಾಗಿ ನಗಾಡ್ಕೊಂಡು ಅವರು ತುಂಬ ಕನ್ವಿನ್ಸ್ ಮಾಡ್ತಿದ್ರು ನನಗೆ, ಹಂಗಾಗುತ್ತೆ ಹಿಂಗಾಗುತ್ತೆ ಒಳ್ಳೇದಾಗುತ್ತೆ, ಏನು ಇದು ಮಾಡಬೇಡ ಅಂತ. ಸೊ ಹಂಗಾಗಿ ನಗಾಡ್ಕೊಂಡೆ ನಾನು ಲೇಬರ್ ರೂಮ್ಗೆ ಹೋದ್ವಿ. ಬಟ್ ಲೇಬರ್ ರೂಮಲ್ಲಿ ಏನಪ್ಪ ಅಂತಂದರೆ 12ವರೆಗೆ ನನಗೆ ಮೆಡಿಸನ್ ಕೊಟ್ಟಿದ್ದು ಪೇಯ್ನ್ ಬರೋದಕ್ಕೆ. ಬಟ್ ನನಗೆ 1 ಗಂಟೆ 1:15 ಅಷ್ಟರಲ್ಲಿ ಪೇಯ್ನ್ ಸ್ಟಾರ್ಟ್ ಆಗೋಯ್ತು. ವಿಪರೀತ ಪೇಯ್ನ್ ಬರುತ್ತೆ ನಾರ್ಮಲ್ ಡೆಲಿವರಿ ಅವ್ರಿಗಂತೂ. ಈವನ್ ಒಂದು ಹೆಜ್ಜೆ ಇಡೋದಕ್ಕೂ ಆಗಲ್ಲ. ಆ್ಯಂಡ್ ಅವ್ರನ್ನ ಮಲ್ಕೊಳ್ಳೋದಕ್ಕೂ ಬಿಡಲ್ಲ. ಮೆಡಿಸನ್ ಕೊಟ್ಟಮೇಲೆ 1/2 hour ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮಗೆ ಲಾಸ್ಟು ಡೆಲಿವರಿ ಟೈಮ್ ಇನ್ನೇನು ಹತ್ತಿರ ಬಂತು ಅನ್ನೋವರೆಗೂ ವಾಕ್ ಮಾಡಿ ಅಂತಿರ್ತಾರೆ. ಹಂಗೆ ಪ್ರಾಣ ಹೋಗೋಷ್ಟು ನೋವಾಗ್ತಿರುತ್ತೆ ಒಂದೊಂದು ಹೆಜ್ಜೆಗೂ. ಆಗ್ತಾನೆ ಇರಲಿಲ್ಲ ನನಗಂತೂ. ಎಷ್ಟು ಸತಿ ಹೇಳಿದ್ದೀನೋ ಅತ್ತೆಗೆ, ನೀವು ನನ್ನ ಮಾತಾಡಿಸ್ಬೇಡಿ, ಆ ನೋವಿಗೆ ಯಾಕವ ಏನಾಯ್ತವ ಅಂತ ನೀವು ಕೇಳ್ತಿದ್ರೆ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಇರಿ ಅತ್ತೆ, ನನ್ನ ಮಾತಾಡಿಸ್ಬೇಡಿ ಅಂತೆಲ್ಲ ಕಿರ್ಚಾಡ್ತಾ ಇದ್ದೆ. ನಾನು ಏನಾದರೂ ಬೈದ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಅಂತ. ಆಲ್ಮೋಸ್ಟ್ ಒಂದು ಟೈಮು 5 ಗಂಟೆ 5:15 ಆಗಿತ್ತು. ಸೊ ನನ್ನ ಹಸ್ಬೆಂಡ್ಗೆ ಗೊತ್ತಾಯಿತು ನನಗೆ ಫುಲ್ ಪೇಯ್ನ್ ಬರ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅಂದ್ಬಿಟ್ಟು. ಸೊ
ಮನೆಗೆ ಹೋಗ್ಬಿಟ್ಟು ಪಾಪು ಬ್ಯಾಗು ನನ್ನ ಬ್ಯಾಗು ಎಲ್ಲ ತಗೊಂಬಂದ್ಬಿಡಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ದುಃಖ ಥರ ಅನ್ನಿಸ್ತಾ ಇತ್ತು. ಈಗ ಇದು ಒಂದು ಕಡೆ ನೋವಾಗುತ್ತೆ, ಇವ್ರನ್ನ ಮನೆಗೆ ಬೇರೆ ಕಳಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಮಾತಾಡ್ಕೊಂಡಿದ್ವಿ, ಡೆಲಿವರಿ ಟೈಮಲ್ಲಿ ಪೆಕ್ಕುಮ್ಮ ಇಲ್ಲಿರೋದು ಬೇಡ, ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಅಂದ್ಬಿಟ್ಟು. ಸೊ ಅವಳು ಬೇರೆ ದೂರ ಹೋಗ್ತಿದ್ದಾಳೆ ಅಂತ ಸ್ವಲ್ಪ ಬೇಜಾರಾಯಿತು. ಸೊ ಹಂಗಾಗಿ ಅವ್ರಿಬ್ರಿಗೂ ಕಳಿಸ್ಬಿಟ್ಟು ಮತ್ತೆ ನಾನು ಲೇಬರ್ ರೂಮ್ಗೆ ಹೋಗಬೇಕಿತ್ತು. ಬಿಕಾಸ್ ಇವ್ರನ್ನ ಲೇಬರ್ ರೂಮ್ಗೆ ಒಂದು 2 ಮಿನಿಟ್ಸ್ ಕೂಡ ಅಲೋ ಮಾಡೋದಿಲ್ಲ. ಏನೇ ಇದ್ರೂ ಕೂಡ ಪೇಷಂಟ್ಸ್ ಈಚೆ ಬಂದು ಮಾತಾಡಬೇಕು. ಇನ್ ಕೇಸ್ ಪೇಷಂಟ್ ಈಚೆ ಬಂದು ಮಾತಾಡೋಕ್ಕಾಗಲ್ಲ ಅಂದರೆ ನಾರ್ಮಲ್ ಫೋನ್ ಕಾಲಲ್ಲಿ ಮಾತಾಡ್ಕೋಬೇಕಾಗತ್ತೆ. ಸೊ ಇವ್ರು ಮನೆಗೆ ಹೋಗ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನನ್ನ ನೀಟಾಗಿ ನಿಧಾನಕ್ಕೆ ಕರ್ಕೊಂಡು ಬಂದು ರೂಪತೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಮತ್ತೆ ಒಳಗಡೆ ಕರ್ಕೊಂಡು ಹೋದರು. ಆ್ಯಂಡ್ ಅಷ್ಟು ಟೈಮು ನನಗೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಅಷ್ಟು ಒಂದು 10 ನಿಮಿಷ ನಿಂತಿದ್ದೀನೇನೋ, ಅಯ್ಯಪ್ಪ ಅಯ್ಯಮ್ಮ ಅಂದ್ಕೊಂಡೇ ನಿಂತಿದ್ದೆ. ಸೊ ಅವ್ರ ಸೆಕ್ಯೂರಿಟಿ ನೋಡಿಬಿಟ್ಟು ಅವ್ರಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಸೊ ಹಂಗಾಗಿ ತುಂಬ ಪೇನ್ ಆಗ್ತಿದೆ ಅಲ್ವಾ ನಿಮಗೆ, ಹೋಗಿ ಅಂತ ಕಳಿಸ್ತಿದ್ರು. ಸ್ವಲ್ಪ ತಮಾಷೆಯಿಂದ ಕಾಮಿಡಿ ಮಾಡಿ ಕಳಿಸ್ತಿದ್ರಲ್ವ, ಸೊ ನಗಾಡ್ಕೊಂಡು ಹೋದೆ ಒಳಗಡೆಗೆ. ಈ ಹಾಸ್ಪಿಟಲಲ್ಲಿ ಏನು ಅಂತಂದರೆ ನಾರ್ಮಲ್ ಡೆಲಿವರಿಗೇ ಬೇರೆ ಲೇಬರ್ ರೂಮ್ ಇರುತ್ತೆ, ಸಿ ಸೆಕ್ಷನ್ ಅವ್ರಿಗೆ ಬೇರೆ ಆಪ್ರೇಷನ್ ಥಿಯೇಟರ್ ಇರುತ್ತೆ. ಆ್ಯಂಡ್ ನಾನು ಅಡ್ಮಿಷನ್ ಆಗಿದ್ದು ನಾರ್ಮಲ್ ಡೆಲಿವರಿ ಲೇಬರ್ ರೂಮ್ಗಲ್ವಾ. ನನಗಿಂತ ತುಂಬ ಜನ ನೋವು ಬಂದು ಒದ್ದಾಡ್ತಿರೋರು ಇದ್ದರು. ಆ್ಯಂಡ್ ನಮ್ಮ ಕಣ್ಣು ಮುಂದೆನೇ ಬೇರೆಯವ್ರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಿರುತ್ತಲ್ಲ, ಯಪ್ಪ ನಮ್ಮದು ನೆಕ್ಸ್ಟ್ ನಮ್ಮದು ಎಷ್ಟೊತ್ತಿಗೆ ಬರುತ್ತೋ ಅಂತ ಫುಲ್ಲು ಟೆನ್ಷನ್ನು. ಅವ್ರ ನೋವು ನೋಡಿ ನಮಗೇನೆ ಒಂಥರ, ನಮಗಿಂತ ನೋವು ಅವ್ರಿಗೆ, ಯಪ್ಪ ಅವ್ರಿಗಿಂತ ನಾವೇ ಪರವಾಗಿಲ್ಲ ಅನ್ನೋ ಥರ ಎಷ್ಟೊಂದು ಸತಿ ಅನ್ನಿಸ್ಬಿಟ್ಟಿದೆ ನನಗಂತೂ. ಆ್ಯಂಡ್ ಈ ವಿಡಿಯೋ ಮಾಡಿದಾಗ ಚೆನ್ನಾಗೇ ಇದ್ದೆ, ಪರವಾಗಿಲ್ಲ ಅನ್ನೋಷ್ಟು ನೋವಿತ್ತು. ಆಫ್ಟರ್ ಸ್ವಲ್ಪ ಹೊತ್ತು ಆದಮೇಲೆ ತುಂಬಾ ನೋವು ಸ್ಟಾರ್ಟ್ ಆಯಿತು. ಎಕ್ಸ್ಟ್ರೀಮ್ ಪೇಯ್ನ್ ಅಂತಾರಲ್ಲ ಆ ಥರ. ಡಾಕ್ಟರ್ ನೋಡಿದ್ರೆ ಒಂದು 5 ನಿಮಿಷನೂ ಕುತ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ವಾಕ್ ಮಾಡಿ ಬೇಗ ಜಾಗ ಆಗುತ್ತೆ, ಪೇಯ್ನ್ ಬಂದು ಹೋಗ್ತಿದೆ ಅಂದರೆ ತುಂಬ ಪೇಯ್ನ್ ತಡ್ಕೊಬಿಡಿ, ಬೇಗ ವಾಕ್ ಮಾಡಿ ಅಂತ. ತುಂಬ ಸುಸ್ತಾಗಾಯಿತು. ಸೊ ಆಕ್ಸಿಜನ್ ಎಲ್ಲ ಹಾಕಿದ್ರು. ಏನಪ್ಪ ಅಂತಂದರೆ ಮಲ್ಕೊಂಡ್ರೆ ಇನ್ನೂ ಪೇಯ್ನ್ ಆಗ್ತಿತ್ತು, ಯಾವ ಕಡೆಗೆ ಮಲ್ಕೊಂಡ್ರು ತಡಿಯೋಕ್ಕಾಗದಿರೋ ಅಷ್ಟು ನೋವಾಗ್ತಾ ಇತ್ತು. ಸೊ ನನಗೆ ಒಂದು 12ವರೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಮೆಡಿಸಿನ್ ಕೊಟ್ಟಿದ್ದು ಅಂತಂದರೆ 7 ಗಂಟೆವರೆಗೂ ಪೇಯ್ನ್ ಅಂದರೆ ಅಷ್ಟಿಷ್ಟಲ್ಲ ಪೇಯ್ನು, ಸತ್ತು ಬದುಕ್ತಾರಲ್ಲ ಅಷ್ಟು ನೋವೇ ಅಷ್ಟು. ಇನ್ನು ಡೆಲಿವರಿ ಆಗಬೇಕಾದ್ರಂತೂ ಕೇಳಲೇಬೇಡ್ದು, ಅಷ್ಟು ನೋವಾಗ್ತಾ ಇತ್ತು. ಆ್ಯಂಡ್ ನಾನು ಹಾಸ್ಪಿಟಲಲ್ಲಿ ಗೌನ್ಸ್ ಕೊಡ್ತಾರಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿಲ್ಲ. ತುಂಬ ಹಠ ಮಾಡ್ತಿದ್ದೆ, ನನಗೆ ಆಗ್ತಾನೆ ಇರಲಿಲ್ಲ. ಈ ನೈಟಿನ ಚೇಂಜ್ ಮಾಡಿ ಆ ಗೌನ್ ಹಾಕೊಳ್ಳೋ ಅಷ್ಟು ಕೆಪಾಸಿಟಿ ನನಗಿರಲಿಲ್ಲ. ನಾನು ಎಷ್ಟೊಂದು ಸತಿ ಹೇಳ್ಬಿಟ್ಟೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ನನಗೆ ಆಗಲ್ಲ ಅಂದರೆ ಇಷ್ಟು ಹಿಂಸೆ ಕೊಡಬೇಡಿ, ನಾನು ನನ್ನ ಬಟ್ಟೆಲ್ಲೇ ಡೆಲಿವರಿ ಮಾಡಿಸ್ಕೋತೀನಿ ಅಂತ. ಅವ್ರು ಕಂಡ್ರೆ ಅವರೆಲ್ಲ ಡೆಲಿವರಿ ಮಾಡಿಸ್ತಾರೆ, ಇವಾಗ ನನಗೆ ನೋವು ಮಾಡ್ತಾರೆ ಅನ್ನೋ ಥರ ಫೀಲಿಂಗ್ ಇರ್ತಿತ್ತು ನನಗೆ. ಸೊ ಹಂಗಾಗಿ ಎಲ್ಲರ ಮೇಲೂ ಸ್ವಲ್ಪ ಜಾಸ್ತಿ ರೇಗ್ಬಿಟ್ಟೆ ನಾನು ಹಾಸ್ಪಿಟಲಲ್ಲಿ. ಸೊ ಫೈನಲಿ ಅಷ್ಟೆಲ್ಲ ನೋವು ತಿಂದಿದ್ದಕ್ಕೂ ನನಗೆ ಬೇಬಿ ಆಗಿದ್ದು ಶನಿವಾರ ನೈಟ್ 7:20ಕ್ಕೆ ಕರೆಕ್ಟ್ ಟೈಮ್ಗೆ ಮಗು ಹುಡ್ತು. ಡೆಲಿವರಿಗೂ ಮುಂಚೆ ಇಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ತುಂಬಾ ಟೈಮ್ ಇದ್ವಿ ಲೇಬರ್ ರೂಮಲ್ಲಿ, ಬಟ್ ನನಗೆ ವಿಡಿಯೋ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ವಿಡಿಯೋನ ರೂಪತೆನೇ ಮಾಡಿಕೊಡ್ತು. ಈ ವಿಡಿಯೋ ಏನಿದೆ ಮಲ್ಕೊಂಡಿದ್ದೀನಿ, ಇದು ಆಫ್ಟರ್ ಡೆಲಿವರಿ ಮಗು ಹುಟ್ಟಿ ಆದಮೇಲಿನ ವಿಡಿಯೋ ಇದು. ಸೊ ರೂಪತೆ ನನ್ನ ಜೊತೆನೇ ಇದ್ರಲ್ಲ, ಸೊ ನನ್ನದು ಹಳೆ ನೈಟಿಲೇ ನಾನು ಡೆಲಿವರಿ ಮಾಡಿಸ್ಕೊಬಿಟ್ಟಿದ್ದೆ. ಸೊ ನೈಟಿ ಎಲ್ಲ ಚೇಂಜ್ ಮಾಡಿ ಹೊಸ ನೈಟಿ ಎಲ್ಲ ಹಾಕಿಸಿ ನನಗೆ ಮೈಯೆಲ್ಲ ತೊಳ್ಕೊಟ್ಟು ಇಲ್ಲಿ ಕರ್ಕೊಂಬಂದು ಮಲಗಿಸಿದ್ದಾರೆ. ಸೊ ಪೇನ್ ಕಮ್ಮಿ ಆಗಲಿ ಅಂದ್ಬಿಟ್ಟು ಸ್ಟ್ರಿಪ್ಸು, ಗ್ಲೂಕೋಸ್ ಮೆಡಿಸನ್ ಎರಡೂ ಕೂಡ 2 ಕೈಗೆಲ್ಲ ಹಾಕಿ ಮಲಗಿಸಿದ್ರು. ತುಂಬ ಟೈಮ್, ಆಲ್ಮೋಸ್ಟ್ ಒಂದು 12:30 ಮಿಡ್ನೈಟ್ ಅಂತ ಅನಿಸುತ್ತೆ. ಆವಾಗ ಪೆಕ್ಕಮ್ಮ ಬಂದ್ಲು ಪಾಪನ ನೋಡೋಕ್ಕೆ. ನಾನು ಎಷ್ಟೊಂದು ಸತಿ ಕೇಳ್ಕೊಂಡೆ ನಮ್ಮ ಮನೆಯವ್ರಿಗೆ, ಹೋಗಿ ಮಗ ಕರ್ಕೊಂಬನ್ನಿ ಅಂದ್ಬಿಟ್ಟು. ಸೊ ಹಂಗಾಗಿ ಕರ್ಕೊಂಬಂದರು. ಮಗುನ ನೋಡ್ತಿದ್ದಾಳೆ ಅವಳಂತೂ ಫುಲ್ ಖುಷಿ ಆಗೋದ್ಲು. ಸೊ ಹಂಗೆ ಬರಬೇಕಾದ್ರೆ ಮಗುದು ನಂದು ಬ್ಯಾಗ್ ಎಲ್ಲ ತಗೊಬಂದಿದ್ರಲ್ಲ, ಸೊ ನಮ್ಮ ಅತ್ತೆ ಎಲ್ಲನೂ ಸಪ್ರೇಟ್ ಮಾಡಿ ಇಡ್ತಿದ್ದಾರೆ. ಈ ವಿಡಿಯೋ ಮಾಡ್ಕೊಂಡಾಗ ಆಲ್ಮೋಸ್ಟ್ ಒಂದು 12:45-1 ಗಂಟೆ ಆಗಿತ್ತು ಟೈಮು. ನಿದ್ದೆನೇ ಮಾಡಿಲ್ಲ ನಮ್ಮ ರೂಪತ್ತೆ. ಅದು ಎಷ್ಟು ಹತ್ತಿದಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗಿಂತ ಜಾಸ್ತಿ ಹತ್ಬಿಟ್ಟಿದ್ದಾರೆ ಲೇಬರ್ ರೂಮಲ್ಲಿ. ಡಾಕ್ಟರೇ ಒಂದು ಟೈಮ್ ಬೈದ್ಬಿಟ್ರು, ನೀವು ಪೇಷಂಟ್ ಹತ್ರ ಇಷ್ಟೊಂದು ಅಳ್ತಿದ್ರೆ ಪೇಷಂಟು ಗಾಬರಿ ಆಗ್ತಾರೆ, ನೀವು ಹೊರಗಡೆ ಹೋಗಿಮ್ಮ ಅಂತ. ಸೊ ಹಂಗಾಗಿ ಎಷ್ಟೊಂದು ಸತಿ ಅವ್ರ ಪಾಪ ಸೀರೆ ಎಲ್ಲ ಮುಚ್ಕೊಂಡು ಹತ್ತಿದ್ದಾರೆ. ನನಗೆ ಇವಾಗ ನೆನೆಸ್ಕೊಂಡ್ರು ಬೇಜಾರಾಗುತ್ತೆ. ಅವತ್ತು ನೈಟ್ ಪೂರ್ತಿ ಇಂಜೆಕ್ಷನ್ ಪವರ್ಗೆ ಫುಲ್ ನಿದ್ದೆ ಮಾಡ್ತೀವಿ ಅಂತ ಅನ್ಕೋಬಿಟ್ಟಿದ್ದೆ ನಾನು. ಬಟ್ ಆದರೆ 1 ನಿಮಿಷನೂ ನಿದ್ದೆನೇ ಮಾಡಲಿಲ್ಲ. ಆಲ್ಮೋಸ್ಟ್ ಒಂದು 5:45 ಬೆಳಗಿನ ಜಾವದವರೆಗೂ ನಾನು ರೂಪತ್ತೆ ಇಬ್ಬರು ಮಾತಾಡ್ಕೊಂಡೇ ಇದ್ದೀವಿ. ಅವ್ರು ಹತ್ಕೊಂಡೇ ಮಾತಾಡಿದ್ದಾರೆ, ನೀನು ಎಷ್ಟು ನೋವು ತಿಂದೆ ಅಲ್ವಾ ಅಂತ. ಸೊ ಇದು ಬಂದುಬಿಟ್ಟು ಅವತ್ತಿನ ಬೆಳಗಿನ ವಿಡಿಯೋ. ಸ್ವಲ್ಪ ಬಿಸಿಲು ಬರ್ತಿತ್ತಲ್ಲ, ಸೊ ಮಗುನ ಬಿಸಿಲಿಗೆ ಹಿಡಿಯೋಣ ಅಂತ ಅಂದ್ಬಿಟ್ಟು ಮಗು ಜೊತೆ ಮಾತಾಡಿಕೊಂಡು ಬಿಸಿಲಿಗೆ ಇಟ್ಕೊಂಡು ನಿಂತಿದ್ದಾರೆ.
ಸಖತ್ತು ಖುಷಿ, ನನಗಿಂತ ರೂಪತೆಗೆ ಸಖತ್ ಖುಷಿ ಆಯಿತು. ಇಷ್ಟು ತಿಂಗಳು ನೋವು ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಬಿಡೋ ಅನ್ನೋ ಅಷ್ಟು ಖುಷಿ ಅವರಿಗಂತೂ. ನಿದ್ದೆನೇ ಮಾಡಿಲ್ಲ ಅಂದರೆ ನೀವು ಅಲ್ಲಿ ಲೆಕ್ಕ ಹಾಕ್ಬೋದು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತು, ಆಲ್ಮೋಸ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನನ್ನ ಹಸ್ಬೆಂಡೇ ನೋಡ್ಕೊಂಡಿರೋದು ನನಗೆ. ಆ್ಯಂಡ್ ನಂದು ಏನೇ ಕೇರ್ ಟೇಕಿಂಗ್ ಇದ್ರೂ ಕೂಡ ನನ್ನ ಹಸ್ಬೆಂಡೇ ನೋಡ್ಕೊತಿರೋದು ಅಂತ. ಬಟ್ ಈ ಟೈಮಲ್ಲಿ ಲೇಡೀಸ್ ಒಬ್ಬರು ಬೇಕೇ ಬೇಕಾಗತ್ತೆ ನಮ್ಮ ಜೊತೆಗೆ. ಯಾರಾದರೂ ನಮ್ಮ ಜೊತೆ ಹೆಂಗಸ್ರಿದ್ರೇ ನಮಗೆ ಕಂಫರ್ಟಬಲು. ಸೊ ಆ ಪ್ಲೇಸ್ಗೆ ಇವತ್ತು ನಮ್ಮ ರೂಪತೆ ಬಂದಿದ್ರು. ಅವ್ರಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಎಷ್ಟು ಭಯ ಪಡ್ತಿದ್ನೋ. ಯಾರೂ ಇಲ್ಲ ಅನ್ನೋ ಒಂದು ಫೀಲಿಂಗಲ್ಲೇ ನನಗೆ ಯಾರೋ ಇವಾಗ ಇಲ್ವಲ್ಲ ನೋಡ್ಕೊಳ್ಳೋದಕ್ಕೆ. ನನ್ನ ಹಸ್ಬೆಂಡು ಪೆಕ್ಕಮ್ಮ ಇಬ್ಬರು ಈಚಿದ್ರೆ ನಾನು ಒಳಗಡೆ ಒಬ್ಬಳೇ ಆಗ್ಬಿಟ್ನಲ್ಲ, ಮಗು ನೋಡ್ಕೊಳ್ಳೋದಕ್ಕೆ, ನನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಏನೋ ಅಂತಾರಲ್ಲ, ಒಂದು ಡಿಪ್ರೆಷನ್ ಥರ ಆಗೋಗ್ಬಿಡುತ್ತೆ ಬಾಣ್ತಿದ್ದಿರ್ಗೆ, ಬಾಣ್ತಿದ್ದಿರ್ಗೆ ಅಂತ. ಸೊ ಹಾಗೆ ಫೀಲ್ ಆಗ್ತಿತ್ತು ನನಗೆ. ಎಷ್ಟೊಂದು ಸತಿ ಯೋಚನೆ ಮಾಡಿದ್ದೀನಿ, ಅತ್ತೆನೂ ಇಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಿತ್ತು ಈ ಟೈಮಲ್ಲಿ ಅಂತ. ಸೊ ಅದಕ್ಕೆ ಅನ್ಸುತ್ತೆ ದೇವರು ಯಾವ ಟೈಮಲ್ಲಿ ಯಾವುದನ್ನ ಕಿತ್ಕೊಂಡಿರ್ತಾನಲ್ವ ಅದಕ್ಕಿಂತ ದಿ ಬೆಸ್ಟ್ ಆಗಿರೋದನ್ನ ನಮಗೆ ಕೊಡ್ತಾನೆ ಅಂತ. ಸೊ ಆ ಪ್ಲೇಸ್ಗೆ ನಮ್ಮ ಅತ್ತೆ ಬಂದಿರೋದು ನನಗಂತೂ ತುಂಬ ಖುಷಿ. ಇದು ಬಂದ್ಬಿಟ್ಟು ನನಗೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರಲ್ಲ ಅವಾಗಿನ ವಿಡಿಯೋ. ಪಿಕ್ಕಮ್ಮ ಪಾಪನ ಆಟ ಆಡಿಸ್ತಾನೆ ಇದ್ದಾಳೆ. ಅವಳಿಗಂತೂ ತುಂಬ ಖುಷಿಯಾಗಿದೆ. ಅವತ್ತು ಭಾನುವಾರ ಆಗಿತ್ತು, ಸೊ ಅವಳಿಗೂ ಸ್ಕೂಲ್ ರಜಾ ಇತ್ತಲ್ವ. ನನಗೆ ಡೆಲಿವರಿ ಆಗಿದ್ದು ಶನಿವಾರ, ವಾರ್ಡ್ಗೆ ಡಿಸ್ಚಾರ್ಜ್ ಮಾಡಿ ವಾರ್ಡ್ಗೆ ಕಳಿಸಿದ್ದು ನನಗೆ ಭಾನುವಾರ ಅಲ್ವಾ. ಸೊ ಅವಳಂತೂ ಫುಲ್ಲು ಮಗುನ ಬಿಟ್ಟೇ ಇಲ್ಲ, ಮಾತಾಡಿಸ್ಕೊಂಡು ಹಾಡು ಹೇಳ್ಕೊಂಡು ನಾನು ಮಲಗಿಸ್ತೀನಿ ಅಂತ ಎಲ್ಲ ಮಗುನ ಮಾತಾಡಿಸ್ತಾನೆ ಇದ್ಲು. ಇನ್ನು ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದರೆ, ತುಂಬ ಜನ ಕೇಳಿದ್ದೀರಾ ನಾರ್ಮಲ್ ಡೆಲಿವರಿನ ಸಿ ಸೆಕ್ಷನ್ ಅಂತ. ನನಗಾಗಿದ್ದ ನಾರ್ಮಲ್ ಡೆಲಿವರಿ. ಪಿಕ್ಕಮ್ಮ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಿನೇ ಹುಟ್ಟಿದ್ದು. ಅಂದರೆ 2 ಡೆಲಿವರಿಗಳು ಕೂಡ ನನಗೆ ನಾರ್ಮಲ್ ಆಗಿನೇ ಆಯಿತು. ಆ್ಯಂಡ್ ಬೇಬಿ ವೆಯ್ಟ್ ಕೇಳ್ತಾ ಇದ್ರಿ, ಎಷ್ಟು ತೂಕದ್ದು ಮಗು ನಿಮಗೆ ಹುಟ್ಟಿದ್ದು, ಬೇಬಿ ವೆಯ್ಟ್ ಎಷ್ಟಿತ್ತು ಹುಟ್ಟಿದಾಗ ಹೇಳಿ ಅಂತ. ಪಾಪು ಬಂದುಬಿಟ್ಟು ನನಗೆ 3.300 ಅಂದರೆ 3 kg 300 ಗ್ರಾಮ್ ಇತ್ತು ಮಗು ಹುಟ್ಟಿದಾಗ ವೆಯ್ಟು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ ಮಗು ಜೆಂಡರ್ ಯಾವುದು, ಗಂಡು ಮಗು ಆಯಿತಾ ಹೆಣ್ಮಗು ಆಯಿತಾ ಹೇಳಿ ಹೇಳಿ ಅಂತ. ನಾನು ಯಾರ ಕಮೆಂಟ್ಗೂ ರಿಪ್ಲೈ ಮಾಡಿರಲಿಲ್ಲ, ಬಿಕಾಸ್ ರಿಪ್ಲೈ ಮಾಡೋವಷ್ಟು ನನಗೆ ಅಷ್ಟೊಂದು ಕೇಪಬಿಲಿಟಿ ಇರಲಿಲ್ಲ. ಸೊ ಎಲ್ಲರ ಕಮೆಂಟ್ಗೂ ಹಾರ್ಟ್ ಕೊಟ್ಟು ಲೈಕ್ ಕೊಟ್ಟು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ನನಗೆ ಹುಟ್ಟಿದ್ದು ಬಾಯ್ ಬೇಬಿ, ನನಗೆ ಮಗ ಹುಟ್ಟಿದ್ದು ಆ್ಯಕ್ಚುಲಿ. ಗಂಡು ಮಗು ಹುಡ್ತು ಅಂತಲ್ಲ ಅಥವಾ ಹೆಣ್ಮಗು ಹುಡ್ತು ಅಂತಲ್ಲ, ಮಗು ಹುಟ್ಟಿ ಟೈಮಲ್ಲಿ ನನಗಿಂತ ಫುಲ್ಲು ಜಾಸ್ತಿ ಎಕ್ಸೈಟ್ಮೆಂಟಲ್ಲಿ ಕಿರ್ಚಾಡಿದ್ದು ಅಂದರೆ ರೂಪತ್ತೆ. ಆ ಡೆಲಿವರಿ ವಾರ್ಡಲ್ಲಿ ಮಗುನ ನನಗೆ ಈಚೆ ತೆಗೆದ ತಕ್ಷಣ, ಸ್ವಾತಿ ನಿನಗೆ ಗಂಡು ಮಗು ಆಯಿತು ಕಣವ ಅಂತ ಫುಲ್ ಜೋರಾಗಿ ಕಿರಿಸ್ಬಿಟ್ರು. ಡಾಕ್ಟ್ರು ಇದ್ದವರು, ಅಮ್ಮಾಗೆಲ್ಲ ಕಿರಿಸ್ಬಾರ್ದಮ್ಮ, ನಿಧಾನಾಗಿ ಮಾತಾಡಿ ಅಂತ ಅಂದರು. ಅಷ್ಟು ಖುಷಿಲ್ಲ. ಅವರು ಅತ್ತೆ ಬಿಟ್ಟರು ಗಂಡು ಮಗು ಆಗಿದ ತಕ್ಷಣ ನನಗೆ ಆ ಮೂಮೆಂಟ್ ಅಂತೂ ನನ್ನ ಲೈಫಲ್ಲಿ ಮರೆಯಲ್ಲ. ಸೊ ನಾನು ಎಷ್ಟು ಸುಸ್ತಾಗಿ ಹೋಗಿದೆ ಅಂದರೆ ಅವ್ರ ಮಾತು ಕೇಳಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ. ಬಟ್ ಅವರಷ್ಟು ಜೋರಾಗಿ ಕಿರಿಸಿದ ತಕ್ಷಣವೇ ಕಣ್ಬಿಟ್ಬಿಟ್ಟು ಮಗು ನೋಡಿದೆ. ಸೊ ಮಗು ಹುಟ್ಟಿದ ತಕ್ಷಣ ಅವರು ಕೂಡ ಹೊಟ್ಟೆ ಮೇಲೆ ತೆಗ್ದಾಕ್ತಾರಲ್ಲ ಬೇಬಿನ, ಸೊ ಅವಾಗ ಎತ್ತಿ ತೋರಿಸಿದ್ರು, ನಿಮಗೆ ಮಗ ಹುಟ್ಟಿದ್ದಾನೆ ಅಮ್ಮ ಅಂತ. ಅದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಅದೇ ಬೇಕು ಇದೇ ಬೇಕು ಅಂತ ತುಂಬ ಸತಿ ಅಂದ್ಕೊಂಡಿರ್ಬೋದು, ಕೇಳ್ಕೊಂಡಿರ್ಬೋದು. ಬಟ್ ನಮ್ಮ ಹಣೆ ಬರದಲ್ಲಿ ಯಾವ ಮಗು ಕೊಡಬೇಕು, ನಮಗೆ ಯಾವ ಮಗು ಕೊಟ್ಟರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ದೇವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಮ್ಮ ಮನೆಗೆ ಕೊನೆಗೆ ರಾಯರೇ ಬಂದ್ಬಿಟ್ರು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಲ್ಲಿ 4 ದಿವಸ ಇದ್ವಿ ಹಾಸ್ಪಿಟಲಲ್ಲೇ. 4 ದಿವಸ ಆಗಿ 5ನೇ ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿದ್ದು. ಬಿಕಾಸ್ ಮಗುಗೆ ಸ್ವಲ್ಪ ಬಾರ್ಡರ್ ಲೈನಲ್ಲಿ ಜಾಂಡೀಸ್ ಇದೆ ಅಂತ ಅಂದ್ಬಿಟ್ಟು ಮಗುನ ಇದರಲ್ಲಿ ಇಟ್ಟಿದ್ರು, ಬಾಕ್ಸ್ ಬರುತ್ತಲ್ಲ, ಆ ಜಾಂಡೀಸ್ ಕ್ಯೂರಿಂಗ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ 1 ಡೇ ಎಕ್ಸ್ಟ್ರಾ ತಗೊಂತು. ಆ್ಯಂಡ್ ನನಗೆ ತುಂಬ ಹತ್ರದಲ್ಲಿರೋರಿಗೆ ಗೊತ್ತಿತ್ತು ನನಗೆ ಡೆಲಿವರಿ ಟೈಮಲ್ಲಿ ಯಾವ ಕಾಂಪ್ಲಿಕೇಶನ್ ಆಯಿತು ಅಂತ. ತುಂಬ ಜನ ಕೇಳ್ತಿದ್ರು, ಅವ್ರಿಗೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದೆ. ನನಗೆ ಈ ಡೆಲಿವರಿ ಟೈಮಲ್ಲಿ ಏನಪ್ಪ ಕಾಂಪ್ಲಿಕೇಶನ್ ಆಯಿತು ಅಂತಂದರೆ, ಮಗು ಹುಟ್ಟಿ ಆದಮೇಲೆ ಪ್ಲಾಸೆಂಟಾ ಏನು ಬರುತ್ತಲ್ಲ, ಆ ಪ್ಲಾಸೆಂಟಾ ಬಂದ್ಬಿಟ್ಟು ನನಗೆ ಹೊಟ್ಟೆ ಒಳಗಡೆನೇ ಒಡೆದೋಗ್ಬಿಟ್ಟಿತ್ತು. ಕಸ ಅಂತಾರಲ್ಲ, ಸೊ ಕಸ ಹೊಟ್ಟೆ ಒಳಗಡೆನೇ ಒಡೆದೋಗ್ಬಿಟ್ಟಿತ್ತು. ಸೊ ಅದರಿಂದ ತುಂಬಾ ಬ್ಲಡ್ ಲಾಸ್ ಆಯಿತು. ಮಗು ನನಗೆ ಆಲ್ಮೋಸ್ಟ್ ಒಂದು 10 ನಿಮಿಷನೂ ಟೈಮ್ ತಗೊಂಡಿಲ್ಲ. ಪೇಯ್ನ್ ಬಂದು ಮಗು ಈಚೆ ಬರೋದಕ್ಕೆ 10 ನಿಮಿಷನೂ ಟೈಮ್ ತಗೊಂಡಿಲ್ಲ. ಬಟ್ ಮಗು ಹುಟ್ಟಿದ ಮೇಲೆ ನನಗೆ ಸ್ಯೂಚರಿಂಗ್ ಆಗಿರ್ಬೋದು, ಹೊಟ್ಟೆ ಕ್ಲೀನಿಂಗ್, ಕಸ ಈಚೆ ಬರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಗೂ 10 to 15 ಮಿನಿಟ್ಸಲ್ಲಿ ನಾವು ಎಲ್ಲ ಮುಗಿಸಿ ಸ್ವಿಚರಿಂಗ್ ಮಾಡಿಬಿಡ್ತೀವಿ. ಬಟ್ ನಿಮ್ಮದು ಕಸ ಒಳಗಡೆನೇ ಹೊಡೆದೋಗಿದೆ, ಸೊ ನೀವು ಸ್ವಲ್ಪ ಕೋಪ್ರೇಟ್ ಮಾಡಿದರೆ ಬೇಗ ಆಗುತ್ತೆ ಅಂತ ಹೇಳಿದ್ರು. ಸೊ ನನಗೆ ಅವಾಗ ಸಖತ್ ಶಾಕ್ ಆಗೋಯಿತು. ಸೊ ನನಗೆ ಅದು ಟೈಮ್ ತೊಗೊಂಡಿದ್ದು 1.25 ಅವರ್ ಟೈಮ್ ತೊಗೊಂಡ್ರು ಫುಲ್ಲು ಕ್ಲೀನ್ ಮಾಡೋಕ್ಕೆ. ಸೊ ಆ ಟೈಮಲ್ಲಿ ತುಂಬಾ ಬ್ಲಡ್ ಲಾಸ್ ಆಯಿತು. ಆ್ಯಂಡ್ ಮಗು ಹುಟ್ಟಿದ್ದ ಪೇಯ್ನಿಗಿಂತ ನನಗೆ ಆ ಕ್ಲೀನಿಂಗ್ ಮಾಡಬೇಕಾಗಿದ್ದು ಪೇಯ್ನ್ ಇತ್ತಲ್ಲ, ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ರಲ್ಲ, ಆ ಪೇಯ್ನ್ ಅಂತೂ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಷ್ಟೋ ಸತಿ ಕೇಳ್ಬಿಟ್ಟಿದ್ದೀನಿ, ನಿಮ್ದಮ್ಮಯ್ಯ ಅಂತೀನಿ, ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಿ, ನನಗೆ ಆಗ್ತಿಲ್ಲ, ನನ್ನ ಸಾಯಿಸಾಕ್ಬಿಡ್ಬೇಡಿ ಅಂತ. ಅಷ್ಟು ಪೇಯ್ನ್ ಇತ್ತು.
ಸೊ ಹಾಗಾಗಿ ಗೊತ್ತಿರೋರೆಲ್ಲ ಕೇಳ್ತಾ ಇದ್ದೆ, ನಿಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಡೆಲಿವರಿ ಟೈಮಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು, ತುಂಬ ಸುಸ್ತಾಗಿದ್ದಾಳೆ, ಅವಳ ಕೈಲಿ ಇವಾಗ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ, ಏನಾಯಿತು ಸ್ವಾತಿ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಹಂಗಾಗಿ ಹೇಳಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಎಷ್ಟೇ ನೋವಿದ್ರು, ಎಷ್ಟೇ ಸಮಸ್ಯೆಗಳು, ಎಷ್ಟೇ ತೊಂದರೆ ಇದ್ರೂ ಕೂಡ ಫೈನಲಿ ಒಂದು ಮಗ ಒಂದು ಮಗಳು, ನಾನು ನನ್ನ ಹಸ್ಬೆಂಡ್, ಒಂದು ಫುಟ್ಟು ಫ್ಯಾಮಿಲಿ ಇವಾಗ ಪೂರ್ತಿಯಾಗಿ ಕಂಪ್ಲೀಟ್ ಆಗೋ ಹಾಗೆ ರಾಯರು ಮಾಡಿದ್ರು. ಸೊ ಇದಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಿಮಗೆ EDD ಡೇಟ್ ಇದ್ದಿದ್ದು, ಅಂದರೆ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಇದ್ದಿದ್ದು ಫೆಬ್ರವರಿ 18ಗೆ. ಇಷ್ಟು ಬೇಗ ಮಗು ಹೇಗಾಯಿತು ಅಂತ ಕೇಳಿದ್ರಿ, ಅದು ದೇವ್ರಿಚ್ಛೆ. ಆ್ಯಂಡ್ ಮೆಡಿಕಲ್ ಇದರಿಂದ ಏನಾಗುತ್ತೆ ಆ ಥರದ್ದು ಬೇಗ ಆಗಿದ್ರೂ ಆಗುತ್ತೆ, ಇಲ್ಲ ಅಂತಂದರೆ EDD ಡೇಟ್ ಮುಗಿದ ಮೇಲೂ ಕೂಡ ಮಕ್ಕಳು ಹುಡ್ತವೆ. ಅದು ಒಂದು ಎಸ್ಟಿಮೇಟೆಡ್ ಡೇಟ್ ಅಷ್ಟೇ. ಆ ಟೈಮಿಗೆ ನಮಗೆ ತಿಂಗಳು ತುಂಬಿ ಅಷ್ಟಕ್ಕೆ ಮಗು ಬರುತ್ತೆ, ಮಗು ಆಗುತ್ತೆ ಅನ್ನೋದು. ಸೊ ಅದಕ್ಕಿಂತ ಮುಂಚೆ ಆಗಲಿ ಅಥವಾ EDD ಡೇಟ್ ಮುಗಿದ ಮೇಲೆ ಆಗಲಿ ಅದು ನಮ್ಮ ಕೈಲಿ ಇರೋದಿಲ್ಲ. ಸೊ ಪೇನ್ ಯಾವಾಗ ಬರುತ್ತೆ ಅಥವಾ ಮಗು ಕಂಡೀಷನ್ ಹೇಗಿರುತ್ತೆ ಅದ್ರ ಮೇಲೆ ಡೆಲಿವರಿ ಆಗೋದು. ಹೌದು, ನನಗೆ ಫೆಬ್ರವರಿ 18ಗೆ ಡೆಲಿವರಿ ಡೇಟ್ ಇದ್ದಿದ್ದು, ಬಟ್ ನನಗೆ ಡೆಲಿವರಿ ಆಗಿದ್ದು ಫೆಬ್ರವರಿ 8ಕ್ಕೆ ಆಯಿತು, ಅಂದರೆ 10 ದಿವಸ ಮುಂಚೆ ಡೆಲಿವರಿ ಆಯಿತು. ಆ್ಯಂಡ್ ಡೆಲಿವರಿ ಆದಮೇಲೆ ನಾನು ತುಂಬ ಸತಿ ಹೇಳಿದ್ದೀನಿ ವಿಡಿಯೋದಲ್ಲಿ, ರೂಪತಿ ಅವ್ರದ್ದು ಹೋಟೆಲ್ ಇದೆ. ಸೊ ಅವರು ತುಂಬ ಬ್ಯುಸಿ ಇರ್ತಾರೆ, ಪಾಪ ಅವ್ರಿಗೆ ನನ್ನ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೋಡ್ಕೋತಿದ್ದಾರೆ ಅಂತ. ಸೊ ಹಂಗಾಗಿ ಡೆಲಿವರಿ ಆದಮೇಲೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡೋವರೆಗೂ ನನ್ನ ಜೊತೆನೇ ಇದ್ದು, ವಾರ್ಡ್ಗೆ ಶಿಫ್ಟ್ ಮಾಡಿ ಆದಮೇಲೆ ಪಾಪ ಅವರು ಹೋಗಿಬಿಟ್ರು ಹೋಟೆಲ್ಗೆ. ಸೊ ಅವರು ಹೋಗಿ ಆದಮೇಲೆ ಅವ್ರ ಅಮ್ಮ ಬಂದರು ನನ್ನ ನೋಡ್ಕೊಳ್ಳೋಕ್ಕೆ, ನನ್ನ ಮತ್ತು ನನ್ನ ಮಗನ್ನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಪಾಪು ನನಗೆ ಡೆಲಿವರಿ ಆಯಿತು ಶನಿವಾರ 7:20ಕ್ಕೆ ಡೆಲಿವರಿ ಆಯಿತು ಅಂತ ಗೊತ್ತಾಗಿದ್ದೇನೆ. ಭಾನುವಾರ ಬೆಳಗಿನ ಜಾವ 4 ಗಂಟೆಗೇ ಪಾಪ ಬಸ್ ಇಟ್ಕೊಂಡು ಬಸ್ಸಲ್ಲಿ ಬಂದಿದ್ದಾರೆ ಹಾಸನದಿಂದ. ನನಗಂತೂ ಶಾಕು ನೋಡಿ ಅವ್ರಿಗೆ. ಅಜ್ಜಿ ನೀವು ಯಾವಾಗ ಬಂದ್ರಿ ಅಂತಂದರೆ ಮಗ ಆಯಿತು ಅಂತ ಹೇಳ್ತು. ಅತ್ತೆ ಅದಕ್ಕೆ ಬಂದ್ಬಿಟ್ಟೆ ಕಣವ, ತಡ್ಕೊಳ್ಳಿಲ್ಲ ಮನಸ್ಸು ಅಂತ ಅಂದರು. ಸೊ ಡೆಲಿವರಿ ಆಗಿದ್ದು ಬೆಳಗಿನ ದಿವಸದಿಂದ ಹಿಡ್ದು ನಾನು ಡಿಸ್ಚಾರ್ಜ್ ಆಗೋವರೆಗೂ ಪೂರ್ತಿ ಎಲ್ಲ ನೋಡ್ಕೊಂಡಿದ್ದಾರೆ. ಒಂದು ಸತಿನೂ ಮಗುನ ಎತ್ಕೊಳ್ಳೋಕೆ ಕೊಟ್ಟಿಲ್ಲ. ಹಾಲು ಕುಡಿಸೋ ಕೊಡೋರು ತಕ್ಷಣ ಎತ್ಕೊಂಡು ಆಟಾಡ್ಸೋದು, ಮಲಗಿಸೋದು ಇದೆಲ್ಲ ಮಾಡ್ತಿದ್ರು. ನನಗೆ ಒಂದು ಚೂರು ಹಿಂಸೆ ಅಂತಲೇ ಅನ್ನಿಸ್ಲಿಲ್ಲ. ಟೈಮ್ ಟು ಟೈಮ್ ಊಟ, ಇವನ್ ಒಂದು ವಾಶ್ರೂಮಿಗೆ ಹೋಗಬೇಕು ಅಂದ್ರೆ ಒಬ್ಳನ್ನೇ ಕಳಿಸ್ತಿರ್ಲಿಲ್ಲ. ಸಾಕ್ಸು, ಸ್ವೆಟರು, ಸ್ಕಾರ್ಫು ಎಲ್ಲನೂ ಕೂಡ ಅವ್ರ ಮಗಳಿಗಿಂತ ಎಷ್ಟು ಮಾಡಿದ್ರು ಅಂತಂದರೆ ನನಗೆ ಒಂದೊಂದ್ಸತಿ ಬೇಜಾರಾಗುತ್ತೆ. ಸೊ ಇವರೆಲ್ಲ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರಲ್ಲ, ಇವ್ರಿಗೆಲ್ಲ ಒಂದು ಟೈಮಲ್ಲಿ ನಾನು ಎಷ್ಟು ಬೇಜಾರು ಮಾಡಿಸಿದ್ದೆ, ಎಷ್ಟು ನೋವು ತರಿಸಿದೆ ಅಂತ ನೆನೆಸ್ಕೊಂಡ್ರೆ ಇವಾಗಲೂ ಬೇಜಾರಾಗುತ್ತೆ. ರೂಪತ್ತೆ ಬಂದ್ಬಿಟ್ಟು ದಿನ 3 ಟೈಮು ಕೂಡ ಊಟ ಅಡುಗೆ ಮಾಡ್ಕೊಂಡು ತೊಗೊಂಬರ್ತಿತ್ತು. ಎಷ್ಟೇ ಬ್ಯುಸಿ ಇದ್ರು ಕೂಡ ಹೋಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಬಂದು, ಹೋಟ್ಲು ಮಧ್ಯದಲ್ಲಿ ಬಂದು, ಮತ್ತು ಹೋಟ್ಲು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಫಾಸ್ಟಾಗಿ ಬಂದು ಊಟ, ಹಾಲು ಎಲ್ಲನೂ ಮನೆದೇ ಕೊಟ್ಬಿಟ್ಟು ಬೇಗ ಊಟ ಮಾಡೋರ್ಗು ವೆಯ್ಟ್ ಮಾಡಿ ಬೆಡ್ಶೀಟ್ ಎಲ್ಲ ಹೊತ್ತಿಸಿ ಮನಗಿಸ್ಬಿಟ್ಟು ಹೋಗ್ಬಿಟ್ಟಿರೋರು. ಸೊ ಇವಾಗಲೂ ಕೂಡ ಅಷ್ಟೇ, ಬಂದು 10 ನಿಮಿಷ ಬೇಗ ಊಟ ಮಾಡಿಸಿ ಹೊರಟೇ ಬಿಟ್ರು. ನೆಕ್ಸ್ಟ್ ಇದು ಪೆಕ್ಕಮ್ಮ ಆಟ ಆಡ್ತಿರೋದು ಪಾಪನ. ಅವಳಿಗೆ ಎಲ್ಲರೂ ಹೊರಗಡೆ ಹೋಗೋ ಮುಂಟ ಕಾಯಿದ್ಲು. ಅಜ್ಜಿ ಮತ್ತು ನಮ್ಮ ಹಸ್ಬೆಂಡು ಎಲ್ಲರೂ ಕೂಡ ಕ್ಲೀನ್ ಮಾಡಬೇಕು ಅಂತ ಈಚೆ ಕಳಿಸಿದ್ರು. ಇವ್ರನ್ನ ಪೆಕ್ಕಮ್ಮ ಮಾತ್ರ ಬೆಡ್ಶೀಟ್ ಮೇಲೆ ಕುತ್ಕೊಂಡಿದ್ಲು, ಬೆಡ್ ಕವರ್ ಮೇಲೆ ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು. ಸೊ ಅವರೆಲ್ಲ ಈಚೆ ಹೋದ್ರಲ್ಲ, ಅವರೆಲ್ಲ ಇದ್ರೆ ಪಾಪನ ಎತ್ಕೊಳ್ಳೋಕೆ ಬಿಡಲ್ಲ, ಬೈತಾರೆ ಅಂದ್ಬಿಟ್ಟು ಇವಾಗ ಪಾಪನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಇವಾಗಲೂ ಕೂಡ ಯಾವುದೋ ಒಂದು ಫಿಲಮ್ ಹಾಡೆಲ್ಲ ಹೇಳ್ತಾ ಇದ್ದಾಳೆ. ಬಟ್ ಈಚೆ ತುಂಬ ಡಿಸ್ಟರ್ಬಿಂಗ್ ಸೌಂಡ್ ಇತ್ತು ಅಂದ್ಬಿಟ್ಟು ನಾನು ಫುಲ್ ಸೌಂಡ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದೀನಿ. ಈ ವಿಡಿಯೋನ ನಾನು ನನ್ನ ಗ್ಯಾಲರಿಯಿಂದ ಯಾವತ್ತೂ ಡಿಲೀಟ್ ಮಾಡೋದಿಲ್ಲ. ತುಂಬ ಕ್ಯೂಟಾಗಿ ಹಾಡು ಹೇಳ್ತಾ ಇದ್ಲು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಆ ಹಾಡು ಹೇಳ್ಕೊಂಡು ಪಾಪನ ತೂಗ್ತಾನೆ ಇದ್ಲು. ಒಂಥರ ಖುಷಿ ನೋಡೋದಕ್ಕೆ, ಅವಳು ಮಾತಾಡೋದನ್ನ ಕೇಳೋದಕ್ಕೆ. ತಮ್ಮ 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 ತಮ್ಮಯ್ಯ ಅನ್ಕೊಂಡು ಮಾತಾಡ್ತಾನೆ ಇರ್ತಾಳೆ. ಪಾಪ ಅಂತ ಮಾತಾಡಲ್ಲ, ಜಾಸ್ತಿ ತಮ್ಮ ಅನ್ಕೊಂಡೇ ಮಾತಾಡ್ತಿರ್ತಾಳೆ. ಸೊ ಸಖತ್ ಖುಷಿ ಆಗುತ್ತೆ. ಹೊಟ್ಟೆಲಿರ್ಬೇಕಾದ್ರೂ ಅಷ್ಟೇ, ನಿನಗೆ ಗಂಡು ಪಾಪು ಬೇಕಾ ಹೆಣ್ಣು ಪಾಪು ಬೇಕಾ ಅಂತಿದ್ರೆ ಅವಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನನಗೆ ತಮ್ಮ ಬೇಕು ಮಮ್ಮಿ ಅಂತ ಕೇಳೋಳು. ಸೊ ಫೈನಲಿ ತಮ್ಮನೇ ಬಂದಿದ್ದು, ಅವಳಿಗೂ ಖುಷಿ ಆಯಿತು. ನಾ ಪಾಪುಗೆ ಏನಾದರೂ ಪ್ರಾಬ್ಲಮ್ ಇತ್ತಾ ಅಂತ ಅಂದರೆ ಡೆಲಿವರಿ ಆಗಿ ಹುಟ್ಟಿದ್ಮೇಲೆ ಆ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಆಗಲೇ ಹೇಳ್ದಂಗೆ 1 ಡೇ ಮಾತ್ರ ಜಾಂಡೀಸ್ಗೋಸ್ಕರ ಬಾಕ್ಸಲ್ಲಿ ಇಟ್ಟಿದ್ರು, ಅದು ಬಿಟ್ಟರೆ ಇನ್ನು ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಡೆಲಿವರಿ ಆಗಿದ್ದ ನೈಟ್ ಅಥವಾ ಅವತ್ತು ಮಾರ್ನಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ, ಕಾಮನ್ ಫೀಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಎಲ್ಲ ಮಂದ್ರಿಗೂ ಹಾಲು ಸ್ವಲ್ಪ ಕಮ್ಮಿ ಬರುತ್ತೆ ಅಂತ. ಸೊ ಹಾಗಾಗಿ ಒಂದು 2 ಟೈಮ್ಸ್ಗೆ ಮಾತ್ರ ಪೌಡರ್ ಹಾಲನ್ನ ರೆಕಮೆಂಡ್ ಮಾಡಿದರು. ಸೊ ಅದನ್ನೇ ಕೊಟ್ಟಿವಿ. ಅದು ಬಿಟ್ಟರೆ ಮಗುಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಎಲ್ಲ ರೀತಿ ಟೆಸ್ಟ್ಗಳನ್ನ ಕೂಡ ಮಾಡಿ ಅದಾದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ಕಿವಿ ಟೆಸ್ಟ್ ಇರ್ಬೋದು, ಶುಗರ್ ಟೆಸ್ಟು, ಥೈರಾಯ್ಡ್ ಟೆಸ್ಟು, ಪ್ರತಿಯೊಂದು ಟೆಸ್ಟನ್ನು ಮಾಡಿ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಮಗುಗೂ ಕೂಡ ಎಲ್ಲ ಟೆಸ್ಟನ್ನು ಮಾಡಿಸ್ಕೊಂಡು ಲಾಸ್ಟಿಗೆ ಫೈನಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ಎಲ್ಲರಿಗೂ ಸ್ವೀಟ್ ಕೊಟ್ಟಿದ್ವಿ, ಬಟ್ ಡೆಲಿವರಿ ಮಾಡಿಸಿದ ವಾರ್ಡ್ಗೆ ನಾವಿನ್ನೂ ಸ್ವೀಟ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾವು ಅಡ್ಮಿಷನ್ ಆಗಿದ್ದು 4th ಫ್ಲೋರಲ್ಲಿ, ಡೆಲಿವರಿ ವಾರ್ಡ್ ಇದ್ದಿದ್ದು 3rd ಫ್ಲೋರಲ್ಲಿ. ಸೊ ಅಲ್ಲಿಗೆ ಸ್ವೀಟ್ ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ.
ನನಗೆ ಡೆಲಿವರಿ ಮಾಡಿಸಿದ್ದು ಡಾಕ್ಟರ್ ಬಂದ್ಬಿಟ್ಟು ಪ್ರೀತು ಮ್ಯಾಮು. ಸೊ ಅವ್ರಿಗೆ ಫಸ್ಟ್ ನಾನು ಸ್ವೀಟ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ನಾನು ಆಗಲೇ ಹೇಳ್ದಂಗೆ ಡೆಲಿವರಿ ಟೈಮಲ್ಲಿ ತುಂಬ ಬೈದರು ಕೂಡ, ಅದನ್ನೆಲ್ಲ ಸಹಿಸ್ಕೊಂಡು ನನಗೆ ಒಂದು ಮಾತು ಮಾತಾಡ್ದಂಗೆ ಇರಪ್ಪ ಆಯ್ತಪ್ಪ ಹೋಗಪ್ಪ ಬಾರಪ್ಪ ಅಂದ್ಕೊಂಡೆ ತುಂಬ ಚೆನ್ನಾಗಿ ಡೆಲಿವರಿ ಮಾಡಿಕೊಟ್ರು. ಸೊ ಅವ್ರಿಗೆ ನಾನು ಫಸ್ಟು ಅವ್ರಿಗೆ ಫುಲ್ ಒಂದು ಬಾಕ್ಸು ಸ್ವೀಟ್ನ ಕಂಪ್ಲೀಟಾಗಿ ಕೊಟ್ಟಿದ್ದೆ. ಇವ್ರು ಬಂದುಬಿಟ್ಟು ದಿವ್ಯಾ ಮ್ಯಾಮು, ಇವರೇ ನನಗೆ ಅಡ್ಮಿಷನ್ ತೊಗೊಂಡಿದ್ದು ನೀರು ಕಮ್ಮಿ ಇದೆ ಅಂದ್ಬಿಟ್ಟು. ಸೊ ಇವ್ರಿಗೂ ಹೇಳಿದ್ವಿ ಫುಲ್ ಒಂದು ಬಾಕ್ಸ್ ತೊಗೊಳ್ಳಿ ಸ್ವೀಟ್ ಮೇಡಮ್ ನಿಮಗೇನೆ ಅಂತ. ಬಟ್ ಪಾಪ ಅವ್ರು ತಗೋತಿಲ್ಲ, ನನಗೆ ಸ್ವಲ್ಪ ಸಾಕು ಅಂದ್ಬಿಟ್ಟು ಸ್ವಲ್ಪ ಮಾತ್ರ ತಗೊಂಡು ಕಂಗ್ರ್ಯಾಚುಲೇಷನ್ ಹೇಳಿ ಹೊರಟರು. ನೆಕ್ಸ್ಟು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಅವರು ಫ್ರೆಂಡ್ ನಮ್ಮನ್ನ ಕರ್ಕೊಂಡು ಬಂದಿದ್ದು ಮನೆಗೆ. ಸೊ ತುಂಬ ನಿಧಾನವಾಗಿ ಕೇರ್ಫುಲ್ಲಾಗಿ ಕರ್ಕೊಂಡ್ಬಂದರು. ನನಗೆ ಹೆಂಗೆ ಕುತ್ಕೊಳ್ಳೋದು, ಇಲ್ಲಿಂದ ಮನೆಗೆ ಹೆಂಗೆ ಹೋಗೋದಪ್ಪ ದೇವರೇ ಅಂತ ಅನ್ನಿಸ್ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಅಲ್ಲಿ ಓಡಾಡೋದಕ್ಕೆ ಅಂದ್ಬಿಟ್ಟು ನಮ್ಮದು 2 ವೀಲರ್ ತೊಗೊಂಬಂದಿದ್ರಲ್ವ, ಸೊ ಅವರು 2 ವೀಲರಲ್ಲಿ ಬಂದರು. ನಾನು ಪಾಪು ಮತ್ತು ಅಜ್ಜಿ ಮಾತ್ರ ಕಾರಲ್ಲಿ ಬಂದ್ವಿ. ಸೊ ಪೆಕ್ಕುಮಾನ ನಮ್ಮತ್ತೆ ಮನೇಲಿ ನೋಡ್ಕೋತಾ ಇದ್ರು, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮ ಮನೇಲಿ ನೋಡ್ಕೋತಾ ಇದ್ರಲ್ವ. ಸೊ ಹಂಗಾಗಿ ಪೆಕ್ಕುಮ ಸಖತ್ ವೇಟ್ ಮಾಡ್ತಿದ್ಲು ಅನ್ಸುತ್ತೆ, ಎಷ್ಟೊತ್ತಿಗೆ ಬರ್ತಾರೆ ಪಾಪು ಅಮ್ಮ ಅಪ್ಪ ಎಲ್ಲ ಮನೆಗೆ ಅಂತ. ಪೆಕ್ಕು ಯಾರು ಬಂದಿದ್ದು? ಅಮ್ಮ. ಆಮೇಲೆ ಆಮೇಲೆ ಹಿಂದೆಗಡೆ ಐತಲ್ಲ ಆ ಕಾರು ಅಮ್ಮ. ಆಮೇಲೆ ಇನ್ಯಾರು ಬರ್ತಾವ್ರೆ ಕಾರಲ್ಲಿ? ಯಾವ ಪಾಪು? ಹುಡುಗ ಪಾಪು. ಸೊ ನೋಡಿದ್ರಲ್ಲ ಎಷ್ಟು ಖುಷಿಯಿಂದ ಕುಣಿದಾಡ್ತಿದ್ದಾಳೆ ಅಂತ. ಮಕ್ಳನ್ನ ಕಂಡ್ರೆ ಇಷ್ಟ ಇರುತ್ತೆ, ಬಟ್ ಅದೇ ಅವ್ರ ಅಮ್ಮಂಗೆ ಅಂದರೆ ಅವ್ರು ಹುಟ್ಟಿದ್ದ ಜಾಗದಲ್ಲೇ ಇನ್ನೂ ಒಂದು ಪಾಪು ಬರ್ತಿದೆ, ನಮ್ಮನೆಗೆ ಹೊಸ ಪಾಪು ಬರ್ತಿದೆ ಅಂದರೆ ಎಷ್ಟು ಖುಷಿಯಾಗಿರುತ್ತೆ. ನನಗಂತೂ ನನ್ನ ಮಗಳನ್ನ ನೋಡಿ ತುಂಬ ಖುಷಿ ಆಯಿತು. ತುಂಬ ದಿವಸ ಆಗಿತ್ತು, ಆಲ್ಮೋಸ್ಟ್ 2 ಡೇಸ್ ಆಗಿತ್ತು ಅವಳನ್ನ ನೋಡ್ದೇನೆ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ಪೆಕ್ಕುಮ್ಮ ಮತ್ತು ನನ್ನ ಫ್ರೆಂಡು ದೀಕ್ಷಿತಾ ಎಲ್ಲ ಸೇರಿಕೊಂಡು ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ರು ಮಗುನ ವೆಲ್ಕಮ್ ಮಾಡೋದಕ್ಕೆ, ಪುಟ್ಟಾಣಿ ಪಾಪನ. ನನಗಂತೂ ತುಂಬ ಖುಷಿ ಆಯಿತು, ಸಖತ್ ಅಂದರೆ ಸಖತ್ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡಿರ್ತಾರೆ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ದಂತೆ ದೀಕ್ಷಿತಂಗೆ. ಸೊ ದೀಕ್ಷಿತಾ ಯಾರು ಅಂತ ಸ್ವಲ್ಪ ಜನ ಗೊತ್ತಿರೋದಿಲ್ಲ. ನನ್ನ ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ, ಇಲ್ಲಿ ಆರತಿ ಮಾಡ್ತಿದ್ದಾರಲ್ಲ ಅದೇ ಹುಡುಗಿ. ಫುಲ್ಲು ಖುಷಿಯಿಂದ ಮನೆಯಿಂದ ಹೊರಟು ಮಗುನ ತಗೊಂಡು ಖುಷಿಯಿಂದನೇ ಮನೆಗೆ ಬಂದಿದ್ದಾಯಿತು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇತ್ತು ನನ್ನ ಡೆಲಿವರಿ ವ್ಲಾಗಲ್ಲಿ ಅನ್ನೋ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಡೌಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ವಿಡಿಯೋನ ಹೀಗೆ ನೋಡ್ತಾನೆ ಇರಿ, ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಲಾಂಗ್ ಗ್ಯಾಪ್ ತಗೊಂಡೆ, ತುಂಬ ಟೈಮ್ ಹಿಡಿತು. ಬಟ್ ಇನ್ನು ಮುಂದೆ ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.